ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಪಾಪು ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಎದ್ದು ಮನೆಯಲ್ಲೂ ಎಲ್ಲ ಕೆಲಸ ಮುಗಿಸಿ ಈಗ ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೂ ಕುಯ್ಕೊತಾ ಇದ್ದೀನಿ. ಆಷಾಢ ಮುಗಿತಾ ಬಂದ್ರೂ ಆಷಾಢದ ವೆದರ್ ಅಂತೂ ಇನ್ನೂ ಮುಗಿಲಿಲ್ಲ. ಜೋರು ಗಾಳಿ ಬೀಸ್ತಾ ಇತ್ತು. ಪಾಪುನ ಕೂಡ ಆಚೆ ಆಟ ಆಡೋದಕ್ಕೆ ಬಿಡೋದಕ್ಕೆ ಆಗ್ತಿರ್ಲಿಲ್ಲ. ಹೂವೆಲ್ಲ ಕುಯ್ಕೊಂಬಂದು ದೇವ್ರಿಗೆ ದೀಪ ಹಚ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಬೇಗ ಸ್ನಾನ ಮಾಡ್ಕೊಂಬಂದು ಅಮ್ಮ ಅಮ್ಮ ಅಂತ ಕರಿತಾ ಇದ್ದ. ಹಾಗಾಗಿ ದೀಪ ಹಚ್ಚಿ ದೇವ್ರಿಗೆ ಪೂಜೆ ಮಾಡಿ ಅವನ್ನ ಕೂಡ ಬೇಗ ರೆಡಿ ಮಾಡಿದೆ. ನನ್ನ ಪಾಪುಗೆ ನನ್ನ ಮೇಲೆ ಲೈಟಾಗಿ ಕೋಪ ಬಂದ್ಬಿಟ್ಟಿತ್ತು. ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳಿ ಅವನ್ನ ಸಮಾಧಾನ ಮಾಡಿದ್ದಾಯಿತು. ನಾನು ನನ್ನ ಪಾಪು ಇಬ್ಬರು ರೆಡಿ ಆಗೋಷ್ಟರಲ್ಲಿ ನಮ್ಮನೆಯವ್ರು ಕೂಡ ರೆಡಿ ಆದರು. ನಾನು ಬೆಳಗ್ಗೆನೇ ಬೇಗ ಎದ್ದು ರೊಟ್ಟಿ ಹಿಟ್ಟನ್ನು ಕಲಸಿಟ್ಬಿಟ್ಟಿದ್ದೆ. ಚೆನ್ನಾಗಿ ನೆಂದಿತ್ತು. ಈಗ ಎಲ್ರಿಗೂ ರೊಟ್ಟಿ ತಟ್ಕೊಟ್ಟು ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಬೇಗ ಪೇಟೆಗೆ ಹೊರಟ್ವಿ. ಇವತ್ತು ಪಾಪು ಕರ್ಕೊಂಡು ಏನಕ್ಕೆ ಹೊರಗಡೆ ಹೋಗ್ತಿದ್ದೀವಪ್ಪ ಅಂತ ಅಂದರೆ, ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀವಿ. ಹಾಗಾಗಿ ವ್ರತ ಮಾಡೋದಕ್ಕೆ ಏನೇನೆಲ್ಲ ಬೇಕು ಎಲ್ಲದನ್ನು ತರೋಣ ಅಂದ್ಬಿಟ್ಟು ಎಲ್ಲರೂ ಬೇಗ ತಿಂಡಿ ಮಾಡಿಕೊಂಡು ಹೊರಟ್ವಿ. ಪರ್ಚೇಸಿಂಗ್ ಅಂತೂ ಇವತ್ತು ತುಂಬಾ ಇತ್ತು ಅಂತ ಹೇಳ್ಬೋದು. ಅಡುಗೆ ಮಾಡೋದಕ್ಕೆ ರೇಷನ್ನು, ಹಾಗೆ ತರಕಾರಿಗಳು, ಹೂವು, ಹಣ್ಣು, ವಿಳೆದೆಲೆ, ವ್ರತ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ಟೌನ್ಗೆ ಹೋಗಿ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಲಿಸ್ಟ್ ಪ್ರಕಾರ ಎಲ್ಲ ತೊಗೊಳೋದ್ರೊಳಗೇ ಮಧ್ಯಾಹ್ನನೇ ಆಗೋಯ್ತು. ಎಲ್ರಿಗೂ ಹಸಿವು ಆಗಿತ್ತು ಕೂಡ. ಹಾಗಾಗಿ ಹೋಟೆಲ್ನಲ್ಲೇ ಊಟ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.